ಇವತ್ತು ಏನು ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಯುದ್ಧ ನಡೀತಾ ಇದೆ, ಅದಕ್ಕೆ ನಮ್ಮ ಮೋದಿಯವರು ಅವರಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಅವರು ಮೊರೆ ಹೋಗಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಮ್ಮ ರಾಜ್ಯ ಮತ್ತು ನಮ್ಮ ದೇಶನೇ ಹಾಳು ಮಾಡ್ತಾರೆ ಅಂತ ಕೆಲಸ ಮಾಡ್ತಿದ್ದಾರೆ. ಅದನ್ನ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆ ಅಲ್ಲ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಈ ಮೋದಿಯವರು ಮಾಡುವಂಥ ಕೆಲಸ ನಮ್ಮ ದೇಶನೇ ಹಾಳು ಮಾಡ್ತಾ ಇದ್ದಾರೆ. ಜನರ ಸಾಮಾನ್ಯರ ಬದುಕಲು ಆಟ ಆಡ್ತಾ ಇದ್ದಾರೆ. ಜನಗಳಿಗೆ ತುಂಬಾ ಹಾನಿ ಉಂಟಾಗ್ತಾ ಇದೆ. ಬಿಜೆಪಿಯವರು ಮಾಡುವಂಥ ಕೆಲಸ ಏನು ಅಂದರೆ ದಂಗೆ ಏಳ್ಸೋ ಕೆಲಸ ಮಾಡ್ತಾರೆ. ದಂಗೆ ಏಳಿಸಿ ಬರೀ ಜನರನ್ನ ಹಾಳು ಮಾಡೋ ಕೆಲಸ ಮಾಡ್ತಾರೆ ಹೊರತು ಜನರು ಉದ್ಧಾರಕ್ಕಾಗಿ ಇವತ್ತು ಬರ್ಬೋದಿತ್ತು. ಆರ್ ಅಶೋಕಣ್ಣ ಬರ್ಬೋದಿತ್ತು, ವಿಜೇಂದ್ರ ಬರ್ಬೋದಿತ್ತು, ಶೋಭಾ ಕರಂದ್ಲಾಜೆ ಬರ್ಬೋದಿತ್ತು, ಯಾರು ಗೊತ್ತಿಲ್ಲ. ಇದೇ ನಮ್ಮ ಸರ್ಕಾರ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀನಿ ಅಂದ್ರೆ ಚುಮ್ ಬಿಡ್ಕ ಮಾತ್ಗೂ ಚುಮ್ ಬಿಡ್ಕ ಬರ್ತಾರೆ. ಅಟ್ಲೀಸ್ಟ್ ಇವತ್ತು ಒಂದು ಓಟ ಹಿಡ್ಕೊಂಡು ಬೀದಿಗೆ ಇಳಿತಲ್ಲ ಅವರು. ಯಾಕೆಂದ್ರೆ ಬಿಜೆಪಿ ವಿರುದ್ಧ ಮಾತಾಡೋ ಅವ್ರು ಡೈಪರ್ ಹಾಕಿ ಓಡಾಡ್ತಾರೆ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ವಿಜೇಂದ್ರ ಇರ್ಬೋದು, ಆರ್ ಅಶೋಕಣ್ಣ ಇರ್ಬೋದು, ಈ ಶೋಭಾ ಕರಂದ್ಲಾಜೆ ಎಲ್ಲ ಡೈಪರ್ ಹಾಕಿ ಓಡಾಡ್ತಾರೆ. ಯಾಕೆಂದ್ರೆ ಬಿಜೆಪಿ ವಿರುದ್ಧ ಮಾತಾಡೋ ಧೈರ್ಯ ಬೇಕು ಅವ್ರಿಗೆ. ಅವ್ರ ಬಗ್ಗೆ ಮಾತಾಡಿದ್ರೆ ಒಂದೆರಡು ಎಲ್ಲ ಆಗ್ಬಿಡ್ತದೆ ಅವ್ರಿಗೆ. ಅದರಿಂದ ಸಿಲಿಂಡರ್ ಪ್ರಾಬ್ಲಮ್ ಅಂದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಜನಕ್ಕೆ. ಗ್ಯಾಸ್ ಬೆಲೆ ಇದು 60 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಕಮರ್ಷಿಯಲ್ ಸಿಗ್ತಾ ಇಲ್ಲ ಜನಕ್ಕೆ. ಹೋಟ್ಲುಗಳಿಗೆ ಸಿಗ್ತಾ ಇಲ್ಲ, ಹೋಟ್ಲೆಲ್ಲ ಮುಚ್ಚಾಗ್ತಾ ಇದಾವೆ. ಜನಕ್ಕೆ ಊಟ ಸಿಗ್ತಾ ಇಲ್ಲ. ಅದರಿಂದ ಹಳೆ ಪದ್ಧತಿಗೆ ಹೋಗ್ಬೇಕಾಯ್ತದೆ. ಕಟ್ಟಿಗೆ ತಂದು ಸೌದೆಯಿಂದ ಅಡಿಗೆ ಮಾಡಬೇಕಾಯ್ತದೆ. ಸೌದೆಯಿಂದ ಅಡಿಗೆ ಮಾಡೋರು ಏನಾಯ್ತದೆ ಅಂದ್ರೆ ಹಳ್ಳಿ ಜನಗಳು ಫಾರೆಸ್ಟ್ಗಳು ಹಾಳು ಮಾಡ್ತಾರೆ. ಫಾರೆಸ್ಟ್ ಹಾಳು ಮಾಡಿದ್ರೆ ಪ್ರಾಣಿಗಳಿಗೆ ಹಾನಿ ಉಂಟಾಯ್ತದೆ. ಎಲ್ಲಾ ತರ ಯೋಚನೆ ಮಾಡಬೇಕು. ಈ ಪ್ರಾಣಿಗಳಿಗೆ ಹಾನಿ ಉಂಟಾಯ್ತದೆ. ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ. ಮೂರ್ ದಿನ ಆಯ್ತು ಒಂದೊಂದು ಸಿಲಿಂಡರ್ಲಿ ಖಾಲಿಯಾಗಿ 3 ದಿನ. ಸೌದೆ ಎಷ್ಟೋ ಹೋಟ್ಲುಗಳಲ್ಲಿ ಸೌದೆ ಬಳಸ್ತಾ ಇದಾರೆ. ಸ್ಟಾರ್ ಹೋಟ್ಲುಗಳು ಸೌದೆ ಬಳಸ್ತಾ ಇದಾರೆ. ಈ ಸಂದರ್ಭ ಹಿಂಗಾದಾಗ ಈಗ ಅದು ಇಲ್ಲೂ ನಿಲ್ಲಬೇಕು. ಮೋದಿ ಮೊರೆ ಹೋಗೋದು ನಿಲ್ಲಬೇಕು. ಫಸ್ಟ್ ನಮ್ಮ ದೇಶನ ಇದು ಮಾಡಬೇಕು. ನಮ್ಗೆ ಯುದ್ಧ ಬೇಡ, ನಮ್ಗೆ ಬುದ್ಧ ಬೇಕು. ನಮ್ಗೆ ಯುದ್ಧ ಮಾಡೋದ್ರಿಂದ ಏನೂ ಆಗಲ್ಲ. ನಮ್ಗೆ ಬುದ್ಧ ಬೇಕು. ನಮ್ಮ ಜನಕ್ಕೋಸ್ಕರ ಅವರು ಸಿಲಿಂಡರ್ಗಳನ್ನ ಒದಗಿಸುವಂತ ಕೆಲಸ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶದ ಕಡೆ ಗಮನ ಕೊಡಬೇಕು. ಅವರು ತಪ್ಪೇನಿಲ್ಲ ಸರ್. ಮೊದಲು ನಮ್ಮ ದೇಶ ನೋಡ್ಬೇಕಲ್ವಾ ಸರ್. ಅವರು ಕೊಡ್ಲಿ ಬೇಡ ಅಂತ. ನಮ್ದು ಫಸ್ಟ್ ಏನೈತೆ ಸ್ಟಾಕ್ ಮಾರ್ಕೆಟ್ ನಮ್ಮದು ಮಾಡ್ಕೊಂಡು ಆಮೇಲೆ ಅವರು ಕೊಡ್ಲಿ. ನಮ್ಗೆ ಇಲ್ಲ ಅಂತಂದ್ರೆ ಅವ್ರು ಕೊಟ್ಬಿಟ್ಟು ನಾವೇನ್ ಮಾಡೋದು ಸರ್? ನಮ್ಮ ಜನ ಏನ್ ಮಾಡ್ತಾರೆ? ನಮ್ಮ ದೇಶದ ಜನ ಏನ್ ಮಾಡ್ತಾರೆ? ಸ್ಟಾಕ್ ಮಾಡ್ಕೋಬೇಕಿತ್ತು. ಮೋದಿ ಅವರು ಮೊದಲೇ ಸ್ಟಾಕ್ ಮಾಡ್ಕೋಬೇಕಿತ್ತು. ಬರೀ 10 ದಿನ ಇದಕ್ಕೇನೆ ಅವರು ನಿಭಾಯಿಸಕ್ಕಾಗಿಲ್ಲ ಅಂತಂದ್ರೆ ಇನ್ನ ಏನಾರ ಒಂದು ತಿಂಗಳಾನ್ ಗಟ್ಟಲೆ ನಡೆದ್ಬಿಟ್ರೆ ನಮ್ಮ ದೇಶದ ಜನ ಏನಾಗಬೇಕು? ದೇಶದ ಪರಿಸ್ಥಿತಿ ಏನಾಗಬೇಕು?